ಸಮಸ್ತ ಯೂಟ್ಯೂಬ್ ಬಾಂಧವರೆಲ್ಲರಿಗೂ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ವಶೀಕರಣ ತಂತ್ರದ ಕುರಿತಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ತಂತ್ರವನ್ನು ಯಾವುದೇ ಕಾರಣಕ್ಕೂ ಕೂಡ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಇದನ್ನು ಉಪಯೋಗಿಸಿ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳನ್ನಾದರೂ ನೀವು ಎದುರಿಸ್ತಾ ಇತ್ತು ಅಂದರೆ ಕರೆ ಮಾಡಿ ವೀಕ್ಷಕರೇ, ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರವನ್ನು ನಿಮಗೆ ನಾವು ಮಾಡಿಕೊಡ್ತೇವೆ. ಅದೇ ರೀತಿಯಾಗಿ ಈ ಒಂದು ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೋ ಖಂಡಿತವಾಗ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ. ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಬಾಳೆಹಣ್ಣಿನಿಂದ ಯಾವ ರೀತಿ ಒಂದು ವಶೀಕರಣ ಮಾಡೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಖಂಡಿತವಾಗ್ಲೂ ಕೂಡ ಯಾರ್ಯಾರು ಈ ಒಂದು ಸಂಚಿಕೆಯನ್ನು ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ಇದನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಮಾತ್ರ ಹೋಗಬೇಡಿ. ನೋಡಿ, ಇಲ್ಲಿ ಬಾಳೆಹಣ್ಣಿದೆ. ಯಾವ ರೀತಿ ಬಾಳೆಹಣ್ಣಿನ ಮುಖಾಂತರ ಒಂದು ವಶೀಕರಣ ಮಾಡೋದು ಅಂದರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗಿರ್ತಕ್ಕಂತಹ ವಸ್ತುಗಳಂದರೆ ಕೇವಲ 2 ಬಾಳೆಹಣ್ಣು ವೀಕ್ಷಕರೇ, ಆಯಿತಾ. ಇದರಲ್ಲಿ 2 ಬಾಳೆಹಣ್ಣು ಇರುತ್ತೆ. ಇದನ್ನು ನೀವು ಬೇರೆ ಬೇರೆ ಮಾಡ್ಕೋಬೇಕು, ಆಯಿತಾ. 2 ಬೇರೆ ಬೇರೆ ಬಾಳೆಹಣ್ಣನ್ನು ಇಟ್ಕೋಬೇಕು, ಆಯಿತಾ. ಇಟ್ಟುಕೊಂಡ ನಂತರದಲ್ಲಿ ಒಂದು ಬಾಳೆಹಣ್ಣಿನ ಮೇಲೆ ನೀವು ಇಷ್ಟಪಟ್ಟ ಸ್ತ್ರೀ ನಿಮ್ಮಂತೆ ಆಗಬೇಕು, ಸ್ತ್ರೀ ನಿಮಗೆ ದಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಮಂತ್ರದ ಜಪವನ್ನು ನೀವು ಮಾಡಬೇಕಾಗುತ್ತೆ. ಆ ಮಂತ್ರವನ್ನು ನೀವು ಬರೆಯಬೇಕಾಗ್ತದೆ. ಆ ಮಂತ್ರ ಏನಪ್ಪ ಅಂತಂದರೆ ಓಂ ನಮೋ ಸರ್ವ ಸಿದ್ಧಿ ವಶೀಕರಣಂ ಅಂತ ಹೇಳಿ ಬರ್ಕೊಳ್ಳಿ. ಓಂ ನಮೋ ಸರ್ವಸಿದ್ಧಿ ವಶೀಕರಣಂ ಅಂತ ಹೇಳಿ ಬರ್ಕೊಳ್ಳಿ ವೀಕ್ಷಕರೇ. ಬರ್ಕೊಂಡ ನಂತರದಲ್ಲಿ ಆ ಒಂದು ಬಾಳೆಹಣ್ಣನ್ನು ನೀವು ನಿಮ್ಮ ಎಡಗೈಯಲ್ಲಿ ಹಿಡ್ಕೊಳ್ಬೇಕು. ಎಡಗೈಯಲ್ಲಿ ಹಿಡ್ಕೊಂಡು ಇದನ್ನು ಈ ರೀತಿಯಾಗಿ ತೆಗೆದುಕೊಂಡ ನಂತರದಲ್ಲಿ, ಆಯಿತಾ, ಅದನ್ನು ನಿಮ್ಮ ಎಡಗೈಯಲ್ಲಿ ಇಟ್ಟುಕೊಂಡು 108 ಬಾರಿ ಜೋರಾಗಿ ನೀವು ಇಷ್ಟಪಡುವ ಸ್ತ್ರೀಯ ಹೆಸರನ್ನು ಹೇಳಬೇಕು. ಇಷ್ಟಪಡುವ ಸ್ತ್ರೀಯ ಹೆಸರನ್ನು ನಿಮ್ಮ ಎಡಗೈಯಲ್ಲಿ ಹಿಡ್ಕೊಂಡು ಹೇಳಬೇಕು ವೀಕ್ಷಕರೇ. ಆ ಒಂದು ಹುಡುಗಿಯ ಹೆಸರನ್ನು 108 ಬಾರಿ ಅವರ ಹೆಸರನ್ನು ನೀವು ಕರಿಬೇಕು. ಕರೆದಾದ ನಂತರದಲ್ಲಿ ಈ ಬಾಳೆಹಣ್ಣನ್ನು ನೀವು 3 ರಸ್ತೆ ಸೇರುವಂತಹ ಜಾಗದಲ್ಲಿ ಈ ರೀತಿಯಾಗಿ ಇಟ್ಟು ಬರಬೇಕು, ಆಯಿತಾ. ಈ ರೀತಿಯಾಗಿ ಬರೆದ ನಂತರದಲ್ಲಿ ಇದನ್ನು ನೀವು 3 ರಸ್ತೆ ಸೇರುವಂತಹ ಜಾಗದಲ್ಲಿ ಇಟ್ಟು ಬರಬೇಕು. ಇಟ್ಟು ಬರುವಂತಹ ಸಂದರ್ಭದಲ್ಲಿ ಇಟ್ಟ ನಂತರ ಅದನ್ನು ಎಷ್ಟು ಬರ್ತಿರೋ ಇಟ್ಟು ಬಂದ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೀವು ನೋಡಬಾರ್ದು. ಇನ್ನೊಂದು ಬಾಳೆಹಣ್ಣನ್ನು ನೀವು ಯಾರನ್ನು ಇಷ್ಟಪಟ್ಟಿರ್ತೀರಲ್ಲ ಅವರ ಹೆಸರನ್ನು, ಅದರಲ್ಲಿ ನಿಮ್ಮ ಹೆಸರನ್ನು ನೋಡಿ ನೀವು ಈ ರೀತಿಯಾಗಿ ನಿಮ್ಮ ಬಲಗೈಯಲ್ಲಿ ಇಟ್ಕೊಂಡು ನಿಮ್ಮ ಹೆಸರನ್ನು 108 ಬಾರಿ ನೀವು ಜಪ ಮಾಡ್ಕೊಳ್ಬೇಕಾಗ್ತದೆ ವೀಕ್ಷಕರೇ. 108 ಬಾರಿ ಜಪ ಮಾಡಿ ಈ ಬಾಳೆಹಣ್ಣನ್ನು ಅವರಿಗೆ ತಿನ್ನೋದಕ್ಕೆ ಅಂತ ಕೊಡಬೇಕು. ಅವರ ಕೈಗೆ ಕೊಡಬೇಕು. ಅವರು ಇದನ್ನು ಮುಟ್ಟಬೇಕು. ಅವರು ತಿಂತಾರೋ ಬಿಡ್ತಾರೋ, ಅವರು ಇದನ್ನು ಮುಟ್ಟಿದ್ರೆ ಸಾಕು. ಖಂಡಿತವಾಗ್ಲೂ ಕೂಡ ನೀವು ಮನೆಗೆ ಬರುವಷ್ಟೊತ್ತಿಗೆ ನೀವು ಅದನ್ನು ಕೊಟ್ಟು ನೀವು ನಿಮ್ಮ ಮನೆಗೆ ಬರುವಷ್ಟೊತ್ತಿಗೆ ಅವರ ಕಡೆಯಿಂದ ನಿಮಗೆ ಒಂದು ಸಿಗ್ನಲ್, ಅವರೇ ನಿಮ್ಮನ್ನು ಮಾತಾಡಿಸಿ ನಿಮ್ಮ ಬಳಿ ಬರ್ತಕ್ಕಂಥದ್ದಾಗ್ತದೆ. ಈ ತಂತ್ರದ ಮಾಹಿತಿಯನ್ನು ನಿಮಗೆ ಇಂದಿನ ಸಂಚಿಕೆಯಲ್ಲಿ ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ. ಈ ಮಾಹಿತಿಗಳು ನಿಮಗೆ ಏನಾದರೂ ಇಷ್ಟವಾಗಿತ್ತು ಅಂದರೆ ಖಂಡಿತವಾಗ್ಲೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದರೂ ಕೂಡ ಖಂಡಿತವಾಗ್ಲೂ ನಮಗೆ ಒಂದೇ ಕರೆ ಮಾಡಿ ವೀಕ್ಷಕರೇ. ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನು ನಿಮಗೆ ನಾವು ಮಾಡಿಕೊಡ್ತೇವೆ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ಕಾರ ವೀಕ್ಷಕರೇ.